ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮೊದಲನೇದಾಗಿ ದೀಪು ಅವರಿಗೂ ಹಾಗೂ ನಮ್ಮ ಶಾಂತಕುಮಾರ್ ಪೂಜಾರಿ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಭಾಳ ಹೆಲ್ಪ್ ಮಾಡಿದ್ದಾರೆ ಪೊಲಿಟಿಕಲ್ ಸೈನ್ಸಿಗಾಗಿ ಆ ಇಬ್ಬರು ವಿದ್ಯಾರ್ಥಿಗಳು. ಗಾಡ್ ಬ್ಲೆಸ್ ಯು. ಯಾಕಂದರೆ ಭಾಳ ರಿಕ್ವೆಸ್ಟ್ ಮಾಡಿದ ಮೇಲೆ ಇಬ್ಬರು ಅದಕ್ಕೆ ಏನಂತೀರ ತಗೊಳ್ಳೋ ಹೆಲ್ಪ್ ಮಾಡಿರುವಂಥದ್ದು ಬರೀ ಇಬ್ಬರು ವಿದ್ಯಾರ್ಥಿಗಳು. ಸಾವಿರಾರು ಜನ ನೋಡ್ತೀರಾ, ಅದೇ ಹೇಳ್ತಾರಲ್ವ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ದೇವರು ನಿಮ್ಮ ಸದಾ ಸಂತೋಷವಿರಲಿ, ನಾಳೆ ಓದಿದ್ದೆಲ್ಲ ಬರಲಿ ದೇವರಲ್ಲ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಮೊದಲನೆಯ ಪ್ರಶ್ನೆ, ವಾಯ್ಸ್ರಾಯ್ರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು? ಅದಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರು. ಚುನಾವಣೆ, ಇದರ ಮೂಲ ಪದ ಎಲಿಗೇರ್. ಈ ಏನಾಗಿದೆ ಅದು ಪ್ರೊಫೆಸರ್ ನಂಜುಂಡಯ್ಯ ಸ್ವಾಮಿ. ಅನಕ್ಷರತೆಯು ಒಂದು ಅಸ್ವತಂತ್ರವಾಗಿದೆ ಎಂದು ಹೇಳಿದವರು ಯಾರು? ಅಮರ್ನಾಥ್ ಸೇನ್. ಈ ಕೆಳಗಿನ ಸೂಕ್ತವಾದ ಹೇಳಿಕೆ ಯಾವುದು? ಇಂದಿರಾ ಗಾಂಧಿ ಮತ್ತು ರೋಡ್ ಎ ಬುಟ್ಟು ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದ್ದರು. ಈಗ ಫಿಲಿಂದ ಬ್ಲ್ಯಾಂಕ್ಸ್ ನೋಡೋಣ. ಭಾರತದ ಸಂಸತ್ ಇತ್ತೀಚೆಗೆ ರದ್ದುಪಡಿಸಿದ ಭಾರತದ ಸಂವಿಧಾನದ ವಿಧಿ 370. ಪಕ್ಷಾಂತರ ನಿಷೇಧ ಕಾಯ್ದೆಯು ಜಾರಿಗೆ ವರ್ಷ 1985. ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಅವಕಾಶ ಕಲ್ಪಿಸಿ ಸಂವಿಧಾನಕ್ಕೆ ವಿಧಿ 323. ಜ್ಯೋತಿಬಾ ಫುಲೆ ರವರ ಅಕ್ಷರ ಕ್ರಾಂತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದ ವರ್ಷ 1858. ಡ್ಯಾಶ್ರಲ್ಲಿ ಪ್ರಥಮ ಅಲಿಪ್ತ ನೀತಿ ಸಮ್ಮೇಳನ ಯುಗೋಸ್ಲಾವಿಯಾದ ಬೆಂಗಳೂರಲ್ಲಿ ನಡೆಯಿತು ಅಂತ ಇದೆ 1961. ನೋಡಿ ವಿದ್ಯಾರ್ಥಿಗಳೇ, ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಕ್ವಶನ್ ಪೇಪರು. ರಿವಿಷನ್ ಅಂದ್ಕೊಳ್ಳಿ ಅಥವಾ ರಿವೈಸ್ ಮಾಡ್ತಾಯಿದ್ದೀನಿ ಅಂದ್ಕೊಂಡು ರೆಡಿಯಾಗಿ. ಅಪ್ಪಿಕೋ ಚಳುವಳಿ, ಮಲೆನಾಡು ಪ್ರದೇಶದ ಪರಿಸರವಾದಿಗಳು. ಹಲವಾರು ಪಕ್ಷಗಳ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಸಿರಿಯನ್ ಜನತೆಯ ವಿಶೇಷತೆ, ಅದು ವೈವಿಧ್ಯಮಯ ಜನಾಂಗೀಯತೆ ಅಂತ. ಲೀಗ್ ಆಫ್ ನೇಷನ್ ಶಿಲ್ಪಿ ಯಾರು? ವುಡ್ರೋ ಮಿಲ್ಲನ್ಸ್. ಆಯಿತಾ. ಅಲಿಪ್ತ ನೀತಿ ಚಳುವಳಿ ಅಂತ ಇದೆ NAM. ಬನ್ನಿ ಈಗ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ. ರಾಜ್ಯಾಡಳಿತ ಮುಖ್ಯಸ್ಥರು ಯಾರು ಅಂತ ಇದೆ, ಮುಖ್ಯ ಕಾರ್ಯದರ್ಶಿ ಅಂತ. ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಆರಂಭಿಸಿದರು? ಶಿವಮೊಗ್ಗ, ಕಳಸ, ಶೃಂಗೇರಿ. ಪರಿಸರವಾದಿಗಳು ಪಶ್ಚಿಮ ಘಟ್ಟ ಚಳುವಳಿಯನ್ನು ಆರಂಭಿಸಿದರು. ವಿಸ್ತರಿಸಿ ಅಂತ ಇದೆ ಸಾರ್ಸ್ನ. ದಕ್ಷಿಣ ಏಷಿಯಾ ಪ್ರಾದೇಶಿಕ ಸಹಕಾರ ಸಂಘ ಅನ್ನುವಂಥದ್ದು ಸರಿಯಾದ ಉತ್ತರ. ವಿಶ್ವಸಂಸ್ಥೆಯ ಇಂದಿನ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ಇದೆ ಆಂಟಿನೋ ಗುಟೆರಸ್. ಅಲಿಪ್ತ ನೀತಿ ಚಳುವಳಿ ಇಬ್ಬರು ಸ್ಥಾಪಕರನ್ನು ಹೆಸರಿಸಿ ಅಂತ ಇದೆ. ನೆಹರು, ಟಿಟೋ, ನಾಸೆರ್ ಇತರರು ಅಲಿಪ್ತ ನೀತಿ ಚಳುವಳಿಯನ್ನು ಸ್ಥಾಪಕರಾಗಿದ್ದಾರೆ. ಚಳುವಳಿಯ ಸ್ಥಾಪಕ. ಓದೋದ್ರಲ್ಲಿ ತಪ್ಪಾದರೆ ಕ್ಷಮಿಸ್ರಪ್ಪ, ನೀವೆಲ್ಲ ಭಾಳ ಜಾಣರು, ನಾವೇ ಬುದ್ಧಿವಂತರಲ್ಲ. ಸರ್ಕಾರವೇ ಚುನಾವಣಾ ವೆಚ್ಚವನ್ನು ಭರಿಸಲು ಶಿಫಾರಸು ಮಾಡಿದ ಸಮಿತಿಗಳು ಯಾವುವು ಅಂತ ಇದೆ. ವಾಂಚೋ ಸಮಿತಿ ಮತ್ತು ಇಂದ್ರಜಿತ್ ಗುಪ್ತ ಸಮಿತಿ ಅಂತ. ನೆಕ್ಸ್ಟ್, ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರನ್ನು ಹೇಗೆ ಪದಚ್ಯುತಿಗೊಳಿಸಲಾಗುತ್ತದೆ ಅಂತ ಇದೆ. ಕೇಂದ್ರ ಸೇವಾ ಆಯೋಗದ ಸದಸ್ಯರನ್ನು ಅವರ ದುರ್ನಡತೆಯ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಮಾತ್ರ ಅವರನ್ನು ಸದಸ್ಯತ್ವದಿಂದ ವಜಾಗೊಳಿಸಬಹುದಾಗಿದೆ. ಸಚಿವಾಲಯ 2 ಕಾರ್ಯಗಳನ್ನು ತಿಳಿಸಿ. ರಾಷ್ಟ್ರದ ಪ್ರಮುಖ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ಒದಗಿಸುವುದು ಹಾಗೂ ಪ್ರಮುಖ ಸಾರ್ವಜನಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂತಾದವುಗಳಾಗಿವೆ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳಲ್ಲಿ ದಲಿತ ಆಂದೋಲನವನ್ನು ಯಾವ ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಅಂತ ಇದೆ. ಆಂಧ್ರ ಪ್ರದೇಶದಲ್ಲಿ ಆದಿ ಆಂದೋಲನ ಮತ್ತು ತಮಿಳುನಾಡಿನಲ್ಲಿ ಆದಿ ದ್ರಾವಿಡ ಆಂದೋಲನ. ನೆಕ್ಸ್ಟ್, ಕ್ವಶನ್ ನಂಬರ್ 21. ನೈತಿಕತೆಯ ಕೊರತೆಯು ಭ್ರಷ್ಟಾಚಾರಕ್ಕೆ ಹೇಗೆ ಅವಕಾಶ ಮಾಡಿಕೊಡುತ್ತದೆ ಅಂತ ಇದೆ. ವ್ಯಕ್ತಿಯಲ್ಲಿ ನೈತಿಕ ಮೌಲ್ಯಗಳ ಕೊರತೆ ಉಂಟಾದಾಗ ತಾನು ಮಾಡುತ್ತಿರುವುದು ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ದೇಶಿಸುವುದು ಕಷ್ಟವಾಗುತ್ತದೆ. ಇಂಥವರಲ್ಲಿ ದೇಶದ ಬಗ್ಗೆಯಾಗಲಿ ವ್ಯವಸ್ಥೆಯ ಬಗ್ಗೆಯಾಗಲಿ ಕಾಳಜಿ ಇರುವುದಿಲ್ಲ. ಸ್ವಾರ್ಥತೆಯ ಆಲೋಚನೆ ಹೆಚ್ಚಿರುತ್ತದೆ. ಅದರಿಂದ ನೈತಿಕತೆಯ ಕೊರತೆ ಭ್ರಷ್ಟಾಚಾರಕ್ಕೆ ಕಾರಣವಾಗುತ್ತದೆ. ಖಾಸಗೀಕರಣದಲ್ಲಿ ಸಂಸತ್ತಿನ ಕೇಂದ್ರೀಕರಣ ಎಂದರೇನು ಅಂತ ಇದೆ. ಖಾಸಗಿ ವ್ಯಕ್ತಿಗಳು ತಮ್ಮ ಕಂಪನಿಗಳ ಮೂಲಕ ಗಳಿಸಿದ ಲಾಭವನ್ನು ತಮ್ಮಲ್ಲೇ ಕೇಂದ್ರೀಕರಿಸಿಕೊಳ್ಳುವುದನ್ನು ಖಾಸಗೀಕರಣದಲ್ಲಿ ಸಂಸತ್ತಿನ ಕೇಂದ್ರೀಕರಣ ಎನ್ನಲಾಗಿದೆ.
ವಿಶ್ವಸಂಸ್ಥೆಯ 2 ಅಂಗಸಂಸ್ಥೆಗಳನ್ನು ಬರೆಯಿರಿ ಅಂತದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಹಾಗೂ ILO ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ. ಶ್ರೀಲಂಕಾ ಯಾವುದಾದರೂ 2 ಭಯೋತ್ಪಾದನೆ ಸಂಘಟನೆಗಳನ್ನು ತಿಳಿಸಿ ಅಂತ ಇದೆ. LTTI ಮತ್ತು TULF ಅನ್ನುವಂಥದ್ದು. ನೆಕ್ಸ್ಟ್ 5 ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. 1935 ಕಾಯ್ದೆಯ ಮುಖ್ಯಾಂಶಗಳನ್ನು ಬರೆಯಿರಿ ಅಂತ ಇದೆ. ಇದರ ಬಗ್ಗೆ ತಾವುಗಳು ಬರಿತಾ ಹೋಗಬೇಕು. ಮೊದಲನೇದಾಗಿ ಪೀಠಿಕೆಯನ್ನು ಬರಿಬೇಕಾಗಿರುತ್ತೆ ತಾವು. ಭಾರತದ ಸರ್ಕಾರದ ಕಾಯ್ದೆ 1909 ಮತ್ತು 1919ರಲ್ಲಿ ಇವು ಭಾರತೀಯ ಆಶೋತ್ತರಗಳನ್ನು ಈಡೇರಿಸಲು ವಿಫಲವಾದಾಗ ಏನಿದು ಸೈಮನ್ಸ್ ಆಯೋಗದ ವರದಿ 3 ದಂಡು ಮೇಜಿನ ಸಭೆಗಳು ಶ್ವೇತಪತ್ರದಲ್ಲಿಯ ಅಂಶಗಳನ್ನು ಆಧರಿಸಿ ಭಾರತೀಯರನ್ನು ಸಂತುಷ್ಟಪಡಿಸಲು ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ ಜಾರಿಗೆ ತರಲಾಯಿತು. ಆ ಕಾಯ್ದೆಯ ಮುಖ್ಯಾಂಶಗಳು ಈ ಕೆಳಕಂಡಂತೆ ವಿವರಿಸಲಾಗಿದೆ ಅಂತ ಬರೆದು ಮುಖ್ಯಾಂಶಗಳು ಅಂತ ಬರೀಬೇಕು. ನಂತರದಲ್ಲಿ ನೀವು ಏನು ಟೆಕ್ಸ್ಟ್ ಬುಕ್ಕಲ್ಲಿ ಓದಿದಿರೋ ಅಥವಾ ನಿಮ್ಮ ಏನಂತೀರಿ ಅದರಲ್ಲಿ ಇದರಲ್ಲಿ ಓದಿರ್ತಿರಲ್ವ ಎಲ್ಲದೂ ಕೂಡ ಬರೀಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ 25 1935ರ ಕಾಯ್ದೆಯ ಮುಖ್ಯಾಂಶಗಳನ್ನು ಬರೆಯಿರಿ ಅಂತ ಇದೆ. ಆಯಿತಾ, ಇದನ್ನೆಲ್ಲ ತಾವುಗಳು ಬರೀತೀರಾ. ನೆಕ್ಸ್ಟ್ ಕ್ವಶನ್ ನಂಬರ್ 26 ರಾಜ್ಯಗಳ ಪುನರ್ ರಚನೆಯಲ್ಲಿ ಸರ್ಕಾರದ ವಲ್ಲಭಭಾಯಿ ಪಟೇಲ್ ರವರ ಪಾತ್ರವನ್ನು ವಿವರಿಸಿ. ಭಾರತ ಸ್ವಾತಂತ್ರ್ಯ ಕಾಯ್ದೆ 1947ರ ಅನ್ವಯ 15 ಆಗಸ್ಟ್ 1947ರಿಂದ ಭಾರತದ ಮೇಲಿನ ಬ್ರಿಟಿಷರ ಮೌಂಟಸಿ ಕೊನೆಗೊಂಡು ಇದರಿಂದ ದೇಶಿ ಸಂಸ್ಥಾನಗಳು ಬ್ರಿಟಿಷ್ ಪೂರ್ವದ ತಮ್ಮ ಸ್ವಾತಂತ್ರ್ಯವನ್ನು ಮರಳಿ ಪಡೆದವು. 5 ಜುಲೈ 1947ರಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಅಧಿಕಾರವನ್ನು ವಹಿಸಿಕೊಂಡರು. ಇವರು ಕೇಂದ್ರ ಸರ್ಕಾರ ಮತ್ತು ಭಾರತ ರಾಜ್ಯಗಳ ನಡುವಿನ ವಿಷಯಗಳನ್ನು ನಿರ್ವಹಿಸುತ್ತಿದ್ದರು. ಚುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರ ಹೊರತುಪಡಿಸಿ ಭಾರತದಲ್ಲಿ ವಿಲೀನವಾಗಲು ಉಳಿದೆಲ್ಲ ರಾಜ್ಯಗಳು ಇನ್ಸ್ಟ್ರುಮೆಂಟ್ ಆಫ್ ಆಕ್ಷನ್ ಪತ್ರಕ್ಕೆ ಸಹಿ ಹಾಕಿದವು. ಇದರೊಂದಿಗೆ ಪಟೇಲ್ ಅವರ ನೇತೃತ್ವದಲ್ಲಿ ಪ್ರಾಂತ್ಯಗಳ ಏಕೀಕರಣ ಪ್ರಕ್ರಿಯೆಯು ಆರಂಭವಾಯಿತು. ಇದನ್ನೆಲ್ಲ ಬರೀತೀರಾ, ನೀವೆಲ್ಲ ಓದ್ಕೊಂಡಿರ್ತೀರ. ಆಯಿತಾ, ರಿವಿಷನ್ ಅಂದ್ಕೊಂಡು ಸ್ವಲ್ಪ ನೋಡ್ಕೊಳ್ರಪ್ಪ. ಕರ್ನಾಟಕದ ರಾಜ್ಯ ಲೋಕಸೇವಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ಚರ್ಚಿಸಿ ಅಂತ ಇದೆ. ಇದನ್ನು ಕೂಡ ಅಷ್ಟೇ 5 ಅಂಕದ ಪ್ರಶ್ನೆಗಳು ತಾವುಗಳು ಬರೀಬೇಕಾಗಿರೋದು ಎಕ್ಸಾಮಲ್ಲಿ. ರೈತ ಚಳುವಳಿ ಕಾರಣಗಳನ್ನು ವಿವರಿಸಿ. ಪೀಠಿಕೆಯಲ್ಲಿ ನೀಟಾಗಿ ಬರೀಬೇಕು. ಪೀಠಿಕೆ ಅಂದರೆ ಇಂಟ್ರೊಡಕ್ಷನ್ ಅಂತ. ಕೃಷಿಯಲ್ಲಿ ತಮ್ಮನ್ನು ತಾವು ದೈಹಿಕವಾಗಿ ತೊಡಗಿಸಿಕೊಳ್ಳುವವರೇ ರೈತರು. ಭಾರತದ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಬಹುತೇಕ ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಅವರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗದಿರುವುದು, ಅಸಮರ್ಪಕ ವಿದ್ಯುತ್ ಪೂರೈಕೆ, ಮಧ್ಯವರ್ತಿಗಳ ಹಾವಳಿ ಇನ್ನಿತರ ಸಮಸ್ಯೆಗಳು ರೈತ ಚಳುವಳಿಗೆ ಕಾರಣಗಳಾಗಿವೆ. ವಂಚಿತ ಭಾವನೆ ನೋಡಿ, ಹೌದಲ್ವಾ? ರೈತ ಸಮಸ್ಯೆಗಳ ಕಡೆಗಣನೆ, ಸಾಲದ ಹೊರೆ, ಪ್ರಾಕೃತಿಕ ವಿಕೋಪ, ಅವೈಜ್ಞಾನಿಕ ಭೂ ಸ್ವಾಧೀನ, ಇದನ್ನೆಲ್ಲ ಬರೀತೀರ ನೀವು 100%. 5 ಅಂಕದ ಪ್ರಶ್ನೆಗಳಲ್ಲಿ 28ನೆಯ ಪ್ರಶ್ನೆ ರೈತ ಚಳುವಳಿಗೆ ಕಾರಣಗಳನ್ನು ವಿವರಿಸಿ ಅಂತ ಇದೆ. ಅದನ್ನು ಕೂಡ ತಾವುಗಳು ಬರದೇ ಬರೀತೀರಾ. ಕ್ವಶನ್ ನಂಬರ್ 29 ಅದು ಮುಂದುವರೆದಿರುವಂಥದ್ದು. ಆಯಿತಾ, ಲೋಕ್ಪಾಲ್ನ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಭಾಳ ಈಸಿಯಾಗಿದೆ ಸರ್. ಯಾರೆಲ್ಲ ಈ ಎಲ್ಲ ಪ್ರಶ್ನೆಗಳು ಓದ್ಕೊಂಡಿಲ್ವೋ ಸ್ವಲ್ಪ ಓದ್ಕೊಳ್ಳಿ. ಮೊದಲಿಗೆ ಮಾಡಲ್ 1, 2, 3 ಪ್ರಿಪೇಟ್ರಿ 1, 2 ರೆಡಿಯಾಗಿ. ಹೆದರಿಕೊಂಡವರು ಮಾಡಲ್ 1, 2, 3 ಪ್ರಿಪೇಟ್ರಿ 1, 2 ರೆಡಿಯಾಗಿ ಸಾಕು. ಖುಷಿಯಾಗಿ ನಾಳೆ ಬರ್ತೀರಾ, ಇಷ್ಟಂತೂ ನಾನು ಹೇಳಬಲ್ಲೆ. ಇನ್ನು ಮುಂದೆ ನಿಮಗೆ ಬಿಟ್ಟಿರೋದು ಅಲ್ವಾ. ಇವತ್ತು ರಾತ್ರಿ ಎಲ್ಲ ಕೂತ್ಕೊಂಡು ಓದಿದ್ರೆ ನಾಳೆ ಎಕ್ಸಾಮ್ ಹಾಲಲ್ಲಿ ನಿದ್ದೆ ಬರುತ್ತೆ, ಇಷ್ಟಂತೂ ನಾನು ಹೇಳಿರ್ತೀನಿ. ಯಾಕಂದರೆ ಯು ನೀಡ್ ರೆಸ್ಟ್ ಟು ಯುವರ್ ಬಾಡಿ, ಟು ಯುವರ್ ಬ್ರೈನ್. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಭಾರತದ ಕೊಡುಗೆಯನ್ನು ವಿವರಿಸಿ ಅಂತ ಇದೆ. ಲೀಗ್ ಆಫ್ ನೇಷನ್ಸ್ ರಾಷ್ಟ್ರಸಂಘ ವಿಫಲೆಯ ನಂತರ ವಿಶ್ವಸಂಸ್ಥೆಯು 24 ಅಕ್ಟೋಬರ್ 1945ರಂದು ಅಸ್ತಿತ್ವಕ್ಕೆ ಬಂದಿತು. ಅನೇಕ ಉದ್ದೇಶಗಳನ್ನು ಈಡೇರಿಸಲು ಉದಯಿಸಿದ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಮಾತ್ರ ಜವಾಬ್ದಾರಿಗಳನ್ನು ಹೊಂದಿದೆ. ಭಾರತ್ ಸಾರ್ಕ್ 5 ಪ್ರಾದೇಶಿಕ ಸರ್ಕಾರಿ ಕ್ಷೇತ್ರಗಳ ಕುರಿತು ವಿವರಿಸಿ. ಇವೆಲ್ಲ ಬರಿತೀರ ನೀವು, ಸಾರ್ಸ್ ಹೌದಲ್ವಾ.
ಭಯೋತ್ಪಾದನೆ ನಿಗ್ರಹ ಆಗಿರ್ಬೋದು, ಶೈಕ್ಷಣಿಕ ಸಹಕಾರ. ಈಗ 10 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಎನಿ 2 ಅಂತ ಎಕ್ಸಾಮಲ್ಲಿ ಬರುತ್ತೆ. 10 ಅಂಕದ್ದು ಕ್ವಶನ್ ನಂಬರ್ 34ಇಂದ ಸ್ಟಾರ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಈಗ 10 ಅಂಕಕ್ಕೆ ನಾವು ಎಷ್ಟು ಬರಿಬೇಕು, ಯಾವ ಪ್ರಶ್ನೆ ಬರ್ಬೋದು ಅಂತ ಬಹಳ ಇದೆ ನಿಮ್ಮಲ್ಲಿ. ಯಾವ ಪ್ರಶ್ನೆ ಬರುತ್ತೆ ಅಂತ ಪ್ರಿಡಿಕ್ಷನ್ ಮಾಡಿ ನಾಳೆ ಬರಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಸರ್. ಯಾಕಂದರೆ ಇದು ಪೊಲಿಟಿಕಲ್ ಸೈನ್ಸು, ಇದು ವಾಸ್ಟ್ ಸಬ್ಜೆಕ್ಟ್ ಇದು, ಆಯಿತಾ. ಹಿಸ್ಟ್ರಿನಲ್ಲಂತೂ ರಿಪೀಟ್ ಆಯಿತು, ಅದರಲ್ಲಿ ರಿಪೀಟ್ ಆಯಿತು, ಇದರಲ್ಲಿ ರಿಪೀಟ್ ಆಯಿತು, ಆದರೆ ಹೇಳಿಕ್ಕೆ ಬರಲ್ಲ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪ, ಅದರಲ್ಲಿ ಪೀಠಿಕೆ ಮೊದಲು ಬರೀರಿ. ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷಗಳ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಬಿಡುಕು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು. ಇದನ್ನೆಲ್ಲ ತಾವುಗಳು ವಿವರಣೆಯನ್ನು ಬರೀಬೇಕು. ಈ ಪಾಯಿಂಟ್ಸನ್ನು ಗಟ್ಟಿ ಹೊಡ್ಕೋಬೇಕು, ಆಯಿತಾ. ಇನ್ನೊಂದು ಪ್ರಶ್ನೆ ನೋಡೋಣ. ಪ್ರಾದೇಶಿಕ, ಅದೇ ಸೇಮ್ ಕ್ವಶನ್ ರಿಪೀಟ್ ಆಗಿರುವಂಥದ್ದು, ರಿಪೀಟ್ ಅಲ್ಲ, ಅದು ಕಂಟಿನ್ಯೂ ಆಗಿರುವಂಥದ್ದು, ಹೌದಲ್ವಾ. 11 ಪಾಯಿಂಟ್ಸು, 12. ಬನ್ನಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ವಿವರಿಸಿ ಅಂತ ಇದೆ ಈಗ, ಹೌದಲ್ವಾ. ಜನತೆಯ ಬೆಂಬಲ, ಉತ್ತಮ ಆಡಳಿತ, ಸಮರ್ಥ ನಾಯಕತ್ವ, ಏನು ರಾಜಕೀಯ ಸಂಸ್ಕೃತಿ, ಅಧಿಕಾರದ ಹಂಚಿಕೆ, ಸಾರ್ವತ್ರಿಕ ಶಿಕ್ಷಣ ಅಂದರೆ ಎಲ್ಲರಿಗೂ ಅಂತ, ರಾಷ್ಟ್ರೀಯ ಗುಣ, ಸಮೂಹ ಮಾಧ್ಯಮಗಳು, ಜವಾಬ್ದಾರಿಯುತ ಭೌತಿಕತೆ. ಇವೆಲ್ಲ ಪಾಯಿಂಟ್ಸು. ರಾಷ್ಟ್ರೀಯ ಸಮಗ್ರತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ನೋಡಿ, ಸಾಧಿಸಲು ಆಚರಿಸುವ ಕೆಲವು ದಿನಾಚರಣೆಗಳು. ಬರಪ್ಪ 10 ಅಂಕದ ಪ್ರಶ್ನೆಗಳಲ್ಲಿ ಕೆಲವೊಂದು ಇದನ್ನು ನೋಡೋಣ. ಜಾಗತಿಕ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳು ಅಂತ, ಹೌದಲ್ವಾ. ಜಾಗತೀಕರಣ, ಪ್ರಾಮುಖ್ಯತೆ. ನೋಡ್ರೋ, ಬೇಜಾರಾಗ್ಬಿಡಿ. ನಿಜವಾಗಿಯೂ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ಒಳ್ಳೆಯದು ನಾಳೆ ಎಕ್ಸಾಮಿಗಾಗಿ. ಇನ್ನೊಂದು ಪ್ರಶ್ನೆ, 36ನೆಯ ಪ್ರಶ್ನೆ, ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳು ಅಂತ ಇದೆ. ಇದಕ್ಕೆ ಆನ್ಸರನ್ನು ಈಗ ನಾವು ನೋಡ್ತಾ ಹೋಗೋಣ 10 ಅಂಕದ ಪ್ರಶ್ನೆಗಳಲ್ಲಿ, ಆಯಿತಾ. ಇವೆಲ್ಲ ಪಾಯಿಂಟ್ಸನ್ನು ಬರ್ಕೊಂಡು ಪಾಯಿಂಟ್ಸ್ ರೆಡಿಯಾಗಿ ಒಳಗಡೆ ತಾವುಗಳು ಎರಡು ಲೈನ್ ಬರ್ಕೊಂತ ಹೋದರೂ ಕೂಡ 10 ಪಾಯಿಂಟ್ಸನ್ನು ಬರೆದ್ರೆ 10 ಮಾರ್ಕ್ಸ್ ಸಿಕ್ಬಿಡ್ತು, ಹೌದಲ್ವ. ಅದಕ್ಕೆ ವಿವರಣೆ ಇರಬೇಕು, ಹಾಗೆ ಸಿಗಲ್ಲ ಯಾವುದು ಕೂಡ, ಆಯಿತಾ. ಭಾರತ ಮತ್ತು ಸೋವಿಯತ್ ರಾಷ್ಟ್ರ ದೇಶಗಳ ನಡುವಿನ ಸಂಬಂಧಗಳನ್ನು ವಿವರಿಸಿ ಅಂತ ಇದೆ. ನೀವೆಲ್ಲ ಓದಿರ್ತೀರ ವರ್ಷ ಇಡೀ, ಹಾಗೂ ನಿಮ್ಮ ಕಾಲೇಜಲ್ಲೂ ಕೂಡ ಇಂಪಾರ್ಟೆಂಟ್ ಸ್ವಲ್ಪ ಕೊಟ್ಟಿರ್ತಾರೆ, ಅದನ್ನೆಲ್ಲ ಓದ್ಕೊಳ್ಳಿ ನಾಳೆ ಎಕ್ಸಾಮಿಗಾಗಿ. ಅರ್ಥ ಆಯ್ತೇನಪ್ಪ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ನಾನು ಹೇಳಿದ್ನಲ್ವ, ಪಾರ್ಟ್ ಎ ತಲೆ ಕೆಡಿಸ್ಕೊಬೇಡಿ, ಎಲ್ಲ ರಿಪೀಟ್ ಆಗುತ್ತೆ. ಉಳಿದ ಭಾಗನೇ ತಗೊಳ್ಳು ತಲೆ ಕೆಡಿಸ್ಕೊಂಡು ರಾತ್ರಿ ಎಲ್ಲ ಓದಿದರೆ ಬಹಳ ಒಳ್ಳೆಯದು. ಗಾಡ್ ಬ್ಲೆಸ್ ಯು ಆಲ್.